ರಾಜ್ಯದಲ್ಲಿ ಮಳೆಯ ಅಬ್ಬರ ಕೊಂಚ ತಗ್ಗಿದೆ. ಆದರೆ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಳೆಯಿಂದ ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಮಳೆಯಿಂದ ಆಗಿರುವಂತಹ ಅನಾಹುತಗಳ ರಿಪೋರ್ಟ್ ಇಲ್ಲಿದೆ. ಇಡೀ ಊರೇ ಜಲಾವೃತವಾಗಿದೆ. ಸೇತುವೆಗಳನ್ನು ಮುಳುಗಿಸಿ ನದಿ ನೀರು ತುಂಬಿ ಹರಿಯುತ್ತಿದೆ. ಪ್ರವಾಹದಿಂದ ದೇವರಿಗೂ ಜಲ ದಿಗ್ಬಂಧನವಾಗಿದೆ. ಕೈಗೆ ಬರಬೇಕಿದ್ದ ಬೆಳೆಗಳು ನೀರಿನಲ್ಲಿ ಆಪೋಷಣವಾಗ್ತಿವೆ. ಜಲಾಶಯಗಳು ತುಂಬಿ ರೌದ್ರಾವತಾರ ತಾಳಿ ಧುಮ್ಮಿಕ್ಕಿ ಹರಿತಿವೆ. ಮಹಾರಾಷ್ಟ್ರ ಮಳೆಯಿಂದ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ. ಬೆಳಗಾವಿ, ಬಾಗಲಕೋಟೆ, ಯಾದಗಿರಿಯಲ್ಲಿ ನೆರೆ ಹಾವಳಿ. ರಾಜ್ಯದಲ್ಲಿ ಕಳೆದೊಂದು ವಾರದಿಂದ ಅಬ್ಬರಿಸ್ತಾ ಇದ್ದ ಮಳೆ ಬಿಡುವು ಕೊಟ್ಟಿದೆ. ಆದರೆ ಮಹಾರಾಷ್ಟ್ರದಲ್ಲಿ ಮಳೆಯಿಂದ 2,15,000 ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ಬೆಳಗಾವಿಯ ಸಪ್ತ ನದಿಗಳ ಒಳಹರಿವು ಅಪಾಯದ ಮಟ್ಟ ಮೀರಿದೆ. ಬೆಳಗಾವಿ, ಬಾಗಲಕೋಟೆ, ಯಾದಗಿರಿಯ ಹಲವು ತಾಲೂಕುಗಳಲ್ಲಿ ನದಿ ಪಾತ್ರದಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಬೆಳಗಾವಿಯ ನಿಪ್ಪಾಣಿ, ಚಿಕ್ಕೋಡಿ, ರಾಯಭಾಗ, ಕಾಗವಾಡ, ಅಥಣಿ ತಾಲೂಕಿನಲ್ಲಿ ಅಲರ್ಟ್ ಘೋಷಿಸಲಾಗಿದೆ. ದೂಧಗಂಗಾ ನದಿಯಿಂದಾಗಿ ನಿಪ್ಪಾಣಿ ತಾಲೂಕಿನಲ್ಲಿರೋ ಕಾರದಗ ಗ್ರಾಮಕ್ಕೆ ನೀರು ನುಗ್ಗಿದ್ದು 106 ಎಕರೆ ಜಮೀನು ಜಲಾವೃತವಾಗಿದೆ. ಈಗಾಗಲೇ ಜನ ಜಾನುವಾರುಗಳನ್ನ ಸ್ಥಳಾಂತರಿಸಲಾಗಿದೆ. ಘಟಪ್ರಭಾ ನದಿ ಅಬ್ಬರದಿಂದ ಹಿಡಕಲ್ ಜಲಾಶಯ ತುಂಬಿದ್ದು 33,000 ಕ್ಯೂಸೆಕ್ ನೀರು ಹೊರಬಿಡಲಾಗ್ತಿದೆ. ಹೀಗಾಗಿ ಗೋಕಾಕ್, ಮೂಡಲಗಿ ತಾಲೂಕಿನಲ್ಲಿ ಪ್ರವಾಹ ಉಂಟಾಗಿದೆ. ಇನ್ನು ಮಲಪ್ರಭಾ ನದಿಯಿಂದಾಗಿ ನವಿಲು ತೀರ್ಥ ಜಲಾಶಯ ಭರ್ತಿಯಾಗಿದ್ದು 12,500 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗ್ತಿದೆ. ಗೋಕಾಕ್ನ ಉದಗಟ್ಟಿ ಗ್ರಾಮದ ಉದ್ದಮ್ಮ ದೇವಿಗೂ ಘಟಪ್ರಭಾ ನದಿಯಿಂದ ಜಲ ದಿಗ್ಬಂಧನವಾಗಿದೆ. ಗರ್ಭಗುಡಿ ಮುಳುಗೋ ಆತಂಕ ಎದುರಾಗಿದ್ದು ಪೂಜಾ ಸಾಮಗ್ರಿಗಳನ್ನ ಶಿಫ್ಟ್ ಮಾಡಲಾಗಿದೆ. ಘಟಪ್ರಭೆ ನದಿ ಅಬ್ಬರ, ಬಾಗಲಕೋಟೆಯಲ್ಲಿ ಸಂಕಷ್ಟ. ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿದ್ದು ಬಾಗಲಕೋಟೆಯ ಹಲವೆಡೆ ಪ್ರವಾಹ ತಲೆದೋರಿದೆ. ಮಾಚಕನೂರು ಐತಿಹಾಸಿಕ ಹೊಳೆಬಸವೇಶ್ವರ ದೇಗುಲ ಜಲಾವೃತವಾಗಿದೆ. 106 ಎಕರೆ ಕಬ್ಬಿನ ಬೆಳೆಗೂ ಕಂಟಕ ಎದುರಾಗಿದೆ. ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಏರಿಕೆಯಾಗ್ತಿದ್ದು ಮಾಚಕನೂರು ಘಟಪ್ರಭಾ ಸೇತುವೆ ಮುಳುಗಡೆ ಹಂತಕ್ಕೆ ತಲುಪಿದೆ. ಮಲಪ್ರಭಾ ನದಿ ನೀರು ನುಗ್ಗಿ ಬಾದಾಮಿ ತಾಲೂಕಿನ ಹಾಗನೂರು ಗ್ರಾಮಕ್ಕೆ ಸಂಕಷ್ಟ ತಲೆದೋರಿದೆ. ಸೂರ್ಯಕಾಂತಿ, ಕಬ್ಬು, ಈರುಳ್ಳಿ ಬೆಳೆಗಳು ಜಲಾವೃತವಾಗಿವೆ. ಯಾದಗಿರಿಯ ಕೃಷ್ಣ ಅಚ್ಚುಕಟ್ಟು ಪ್ರದೇಶದಲ್ಲಿ ಪ್ರವಾಹ. ಯಾದಗಿರಿ ಹುಣಸಗಿ ತಾಲೂಕಿನಲ್ಲಿರೋ ನಾರಾಯಣಪುರ ಜಲಾಶಯದಿಂದ 2.8 ಲಕ್ಷ ಕ್ಯೂಸೆಕ್ ನೀರು ಹೊರಬಿಡಲಾಗ್ತಿದೆ. ಶಹಾಪುರ ತಾಲೂಕಿನ ಕೊಳ್ಳೂರು ಸೇತುವೆ ಮುಳುಗಿದೆ. ಸಂಚಾರ ಬಂದ್ ಆಗಿದ್ದು ಇದರಿಂದ ರಾಯಚೂರು ಜಿಲ್ಲೆಯಿಂದ ಯಾದಗಿರಿ ಹಾಗೂ ಕಲಬುರಗಿ ಜಿಲ್ಲೆಗಳಿಗೆ ಸಂಪರ್ಕಕ್ಕೆ ಅಡ್ಡಿಯಾಗಿದೆ. ಕೃಷ್ಣಾ ನದಿ ಭೋರ್ಗರೆತದಿಂದಾಗಿ ದಕ್ಷಿಣ ಅಂತಾನೆ ಖ್ಯಾತಿಯಾಗಿರುವ ಹುಣಸಗಿ ತಾಲೂಕಿನ ಭಗವತಿ ದೇವಾಲಯ ಸಂಪೂರ್ಣ ಮುಳುಗಡೆಯಾಗಿದೆ. ಮೆಟ್ಟಿಲ ಮೇಲೆಯೇ ಮೂರ್ತಿಯನ್ನಿಟ್ಟು ಪೂಜೆ ಸಲ್ಲಿಸಲಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.